ಕಾಲ್ ಮಾಡ್ತೀನಿ ಸರ್. ನಮ್ದು ಟೈಮ್ ಟೇಬಲ್ ಏನಿದೆ ಅದ್ ಮಾಡ್ಲಿ ಸರ್, ಇಲ್ಲಾಂದ್ರೆ ಕ್ಲೋಸ್ ಮಾಡ್ಬಿಡಿ, ಯಾರು ಬರಲ್ಲ. ಸುಮ್ಗೆ ನೋಡಿ 8:20 ಕಾಲ್ ಮಾಡಿ, ನಾ ಯಾರಿಗೂ ಕಳಿಸ್ತೀನಿ. ನಾನು ಬಂದಿರೋದು ಇವ್ರೇನ್ ಹೇಳ್ರು, ಅರ್ಧ ಗಂಟೆ ಇರಿ ಆಗ್ತೀನಿ ಅಂದ್ರೆ ಮುಗೀತು ಮಾತು. ಎಲ್ಲ ಒಂದ್ ಹಾಕಲ್ಲ ಅದೇನ್ ಮಾತು. 4 ಗಂಟೆ ಮುಚ್ಕೊಬಿಡಕ ಹೇಳಿ ನೀವೇ. 4 ಗಂಟೆ ಏನು 1 ಅವರ್ ಹಾಕ್ತಿವಿ ಆಟೋ ಡ್ರೈವರ್ಗಳು. ನ್ಯೂಸ್ನವ್ರು ಬಂದಿದ್ದಾರೆ, ಬಿಸ್ನೆಸ್ ಇಲ್ಲ ಬಂದಿದ್ದೀರಾ ಅಂದ್ಬಿಟ್ಟು ಈಗ ಗ್ಯಾಸ್ ಹಾಕಕ್ ಸ್ಟಾರ್ಟ್ ಮಾಡವ್ರೆ. ಈಗ ಪೊಲೀಸ್ನವ್ರು ಬಂದಿದ್ದಾರೆ ಮತ್ತೆ ನ್ಯೂಸ್ನವ್ರು ಬಂದಿದ್ದಾರೆ ಅನ್ಬಿಟ್ಟು ಈಗ ಗ್ಯಾಸ್ ಚಾಲು ಮಾಡವ್ರೆ. ನಮ್ನೆ ಸುಳ್ಳು ಮಾಡಾಕ್ತಾರೆ. ಆಗಿಂದ ಏನಂದ್ ನಮ್ಮ ಹತ್ರ ವಿಡಿಯೋ ಇದೆ. ಒಂದ್ ಮಾತು ಹೇಳ್ತೀನಿ, 11 ಗಂಟೆ ಬಂಕೋರು ಇವಾಗ ನಮ್ಮ ಆಟೋಲ್ ಕುತ್ಕೊಬಿಟ್ರು ಬಾಡಿಗೆ. ನಾವು ಹೋಯ್ತಾ ಇದೀವಿ, ನಮ್ಗೆ 1 ಗಂಟೆ ಆಯ್ತು, ನಾವು ತಿಂಡಿ ಮಾಡ್ಬೇಕಾ ಊಟ ಮಾಡ್ಬೇಕಂತ ನಿಲ್ಸ್ಬಿಟ್ಟು ಇವ್ರಿಗೆ ಹೊಂಟೋಗ್ಬಿಟ್ಟಿದ್ರೆ ಹೆಂಗ್ ಕಾಣ್ತಿದೆ? ಇವ್ರಿಗಾಗತ್ತ ಅನ್ಬೋದು ಅದು? ಇವ್ರು ಹೋಗ್ತೀನಿ ಅಂದ್ರೆ ಹೋಗ್ತೀವಿ ಸರ್. ಆಗುತ್ತಾ? ಆಗಲ್ಲ. ಎಷ್ಟಿಗ ಟ್ರಾಫಿಕ್ ನಡಿಯಪ್ಪ ಆಗಲಿ ಜಾ ಅಂತಾರೆ, ಬೇರೆ ಕಡೆ ಹಿಂಗ್ ಮಾತಾಡ್ತಾರೆ. ಬಿಡಪ್ಪ ಬೇಗ ಅಂತಾರೆ. ಡ್ರೈವರ್ ಸರಿ ಬಿಟ್ಟಿಲ್ಲ ಅಂದ್ರೆ ಯೂಟರ್ನ್ ಮಾಡಿ ಬಿಡ್ಬೇಕು ಅವ್ರಿಗೆ. ಆವಾಗ ಗಂಟೆ ಅವ್ರು ದುಡ್ಡು ಕೊಡಲ್ಲ ನಿಮ್ಗೆ. ನಾವಿಲ್ಲಿ ಕೇಳೋಷ್ಟು ದುಡ್ಡು ಕೊಡ್ಬಿಟ್ಟು ನಿಂತ್ಕೊಂಡು ಇವ್ನ ಬೈಲ್ ಮಾತು ಕೇಳ್ಕೊಂಡು ನಾವು ಹಾಕೋಸ್ಕೊಂಡು ಹೋದ್ರು ನನ್ಗೆ ಗಂಚಿಗೆ ಮಾತಾಡ್ತಾರೆ ಇವರು. ಇಷ್ಟೇ ಒಂದ್ ಎರಡೇ ಮಾತಾಡೋದು, ಈ ಬಂದ್ ಮಾಡ್ಬೇಕು ಕ್ಲೋಸ್, ಇಲ್ಲ ಅಂದ್ರೆ ಕರೆಕ್ಟಾಗಿ ಟೈಮಿಂಗ್ ಕರೆಕ್ಟಾಗಿ ಸರ್. अस्सलाम वालेकुम, मैं अफसर मैसूरी। नाजरीन इकराम, आज शहर मैसूर में वाक़िए फाउंटेन सर्कल जहां पर इंडियन पेट्रोल बंक है, वहां पर ऑटो रिक्शा वालों की तरफ से एक बड़ी शिकायत आई हुई है। ये ऑटो रिक्शा जितने भी सीएनजी जो यहाँ पर भरवाते हैं उन्होंने बहुत बड़ी शिकायत की है। तो आइए जानते हैं, उन लोगों का गुस्सा है, उन लोगों की नाराजगी है कि यहाँ जो है सीएनजी गैस को लेकर जो है बड़ी ताखीर होती है और बहुत बड़ी क्यू लगती है और बहुत घंटे इंतजार करना पड़ता है। इसलिए जो है बहुत सारे लोगों ने, ऑटो ड्राइवर्स खुसूसन ने इसके ऊपर जो है सवाल उठाए हैं, गुस्से का इजहार किया है। तो आइए जानते हैं उन सब का इस पर क्या कहना है। ಇವತ್ತು ಇಲ್ಲಿ ಮೈಸೂರು ಫೌಂಟನ್ ಸರ್ಕಲ್ ಹತ್ರ ಎಲ್ಲ ಆಟೋ ಡ್ರೈವರು ಇದ್ದಾರೆ ಪೆಟ್ರೋಲ್ ಬಂಕ್ ಹತ್ರ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಾಗಿದೆ ತೊಂದರೆ? ಏನಾಗಿದೆ ಸರ್? ಈಗ ಗ್ಯಾಸ್ ಬಂಕ್ ಓಪನ್ ಆದ್ಮೇಲೆ ಒಂದು ಸ್ಟಾರ್ಟಿಂಗ್ ಟೈಮು ಎಂಡಿಂಗ್ ಟೈಮ್ ಅಂತ ಒಂದು ಟೈಮಿಂಗ್ಸ್ ಹಾಕ್ಬೇಕು. ಇವ್ರು ಇಷ್ಟ ಬಂದಾಗ ಓಪನ್ ಮಾಡ್ತಾನೆ, ಇವ್ನು ಇಷ್ಟ ಬಂದಾಗ ಕ್ಲೋಸ್ ಮಾಡ್ತಾರೆ ಇವರು. ಏನಂದ್ರೆ ಮಧ್ಯದಲ್ಲಿ ಇವ್ನಿಗೆ ಮಧ್ಯಾಹ್ನ ಹೊತ್ತು ಒಂದು 11 ಗಂಟೆ 12 ಗಂಟೆ ಓಪನ್ ಮಾಡ್ಬಿಟ್ಟು ಒಂದು 2 ಗಂಟೆ ತನಕ ಗ್ಯಾಸ್ ಹೋಗ್ಬಿಟ್ಟು ಪೂರ್ತಿ ದಿನ ಬಂತು ಬಂಕು. ಆಟೋದವ್ರು ಬಂದ್ರೆ ಆಟೋದವ್ರಿಗೆ ಒಂದು ರೆಸ್ಪಾನ್ಸ್ ಇಲ್ಲ. ಗ್ಯಾಸ್ ಹಾಕೋರು ಏನ್ ಮಾಡ್ತಾರೆ, ಗ್ಯಾಸ್ ಇಲ್ಲ ಕಟ್ರಿ, ಪ್ರೆಷರ್ ಇಲ್ಲ, ಲೋಡ್ ಇಲ್ಲ. ಆಟೋ ಡ್ರೈವರು ಯಾಕಂದ್ರೆ ಇದು ಫೌಂಟನ್ ಸರ್ಕಲ್ ಅಲ್ಲಿ ಮೇನ್, ಇದು ನಿಯರ್, ಇದು ಮೇನ್ ಸಿಟಿ. ಇದು ನಜರ್ಬಾದ್ ಅಲ್ಲಿ ನೋಡಿ ಎನಿ ಟೈಮ್ ಅವ್ನಿಗೆ ಲೋಡ್ ಹೋಗುತ್ತೆ, ಅಲ್ಲಿರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಈ ಬಂಕ್ ಅಲ್ಲಿ ಗ್ಯಾಸೇ ಇಲ್ಲ ಅಂತಾರೆ. ಅವ್ರು ಇಷ್ಟ ಬಂದಾಗ ಲೇಬರ್ ಬರ್ತಾನೆ, ಒಂದ್ 2 ಗಂಟೆ ಟೈಮ್ ಗ್ಯಾಸ್ ಹಾಕ್ತಾನೆ ಹೋಗ್ತಾನೆ. ಈಗ ನೋಡಿ ಬೆಳಗ್ಗೆಯಿಂದ ನಾವು ಬೆಳಗ್ಗೆಯಿಂದ 7 ಗಂಟೆಯಿಂದ ಕಾಯ್ತಾ ಇರೋದು. ಇವ್ರಂತಾನೆ ತಿಂಡಿ ಮಾಡಕ್ ಹೋಗ್ಬೇಕು, ನಾನು 11 ಗಂಟೆ ತಿಂಡಿ ಮಾಡ್ಕೊಂಡು ಓಪನ್ ಮಾಡ್ತೀನಿ ಅಂತಾನೆ. ಅದು ಡ್ಯೂಟಿನ ಅದು. ಇವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಇವ್ರು ಕ್ಯಾನ್ಸಲ್ ಮಾಡಿಸ್ಬೇಕು, ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಈ ಆಟೋದವ್ರಿಗೆ ಏನಕ್ಕೆ ತೊಂದರೆ ಮಾಡ್ತಾವ್ರೆ? ಇವ್ರಿಗೆ ಇಷ್ಟ ಇದ್ರೆ ಹಾಕ್ಸಿ, ಇಲ್ಲ ಅಂದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಬೇರೆಯವ್ರು ಯಾರು ಡ್ಯೂಟಿ ಮಾಡ್ತಾರೆ, ಕರೆಕ್ಟಾಗಿ ಸರ್ವಿಸ್ ಕೊಡ್ತಾರೆ. ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಕ್ಲೋಸ್ ಮಾಡಬೇಕು ಬಂಕ್ನ. ಸರ್ ಇವ್ನು ಸ್ಟಾರ್ಟ್ ಮಾಡ್ದಂಗಿದ್ದು ಇದೆ ಸರ್. ನೋಡಿ ಇದು ನಿಯರ್. ಈಗ ಸರ್ ನೋಡಿ ಸರ್ 3-4 ಬಂಕ್ ಇದೆ ಸರ್ ಮೈಸೂರು, ಆಲ್ ಓವರ್ ಮೈಸೂರಲ್ಲಿ. ಒಂದು ಪ್ಲಾಂಟ್ ಓಪನ್ ಆಯ್ತೈತೆ, ಅದ್ ಬಿಟ್ರೆ ಹೆಬ್ಬಾಳ್ಗೆ ಹೋಗ್ಬೇಕು ನಾವು. ಫ್ಯೂಲ್ ರಿಸರ್ವ್ ಬಂದ್ರೆ ಪೆಟ್ರೋಲ್ ತಿರ್ಗಾಡಿ ಗಾಡಿ ಎಲ್ಲ ನಿಲ್ಸ್ಕೊಂಡು ಮನೆ ಹೋಗ್ತಾ ಇದೀವಿ ನಾವು. ಬಂಕ್ಗಳು ಸರಿಗಿಲ್ಲ. ಇರೋ ಬಂಕಲ್ಲಿ ದುರಾಂಕಾರದಲ್ಲಿ ಮಾತಾಡ್ತಾರೆ. ಗೌರ್ಮೆಂಟ್ ಅಲ್ಲಿ ನಮ್ಗೆ 3,000 ನಮ್ಗೆ ಏನು ಸೌಲಭ್ಯಗಳಿಲ್ಲ. ನಾವು ನಮ್ಮ ಕಾಸು ಬಂದು ಹಾಕ್ಸ್ಕೊಂಡು ಇವನ ಹತ್ರ ನಾವು ಬಯಸ್ಕೊಳ್ಳೋ ಆಟೋ ಡ್ರೈವರ್ಗಳು. ನಮಗೆ ನಡೆಯೋದೇ ಬಿಸ್ನೆಸ್ ಸರ್. ಬೆಳಿಗ್ಗೆ 7 ಗಂಟೆಯಿಂದ 9:30 ಎಲ್ಲ ಆಫೀಸ್ ಅವರ್ ಮುಗ್ದೋಡ್ರೆ ಮೈತ್ ಕೆಳಗಡೆ ನಿಂತ್ಕೊಂಡು ಮಳೆ ನೋಡ್ಕೊಂಡು ಗಾಳಿ ನೋಡ್ಕೊಂಡು ಮಲ್ಕೋಬೇಕು. ಇನ್ನು ಮಧ್ಯಾಹ್ನ ಸ್ಟಾರ್ಟ್ ಆದ್ರೆ 4 ಗಂಟೆಯಿಂದ 7 ಗಂಟೆ ಅಷ್ಟೇ ಬಿಸ್ನೆಸ್ ನಡೆಯೋದು. 300 ರೂಪಾಯಿ ಬೆಳಿಗ್ಗೆ ನಡೀತದೆ, ಸಾಯಂಕಾಲ 300 ರೂಪಾಯಿ ನಡೀತದೆ, ಗ್ಯಾಸ್ಗೆ 400 ರೂಪಾಯಿ ಹೋಯ್ತದೆ. ಇದ್ರಲ್ಲಿ ಏನ್ ಮಾಡುವ ಹೇಳಿ ಸರ್? ನಮ್ಗೆ ಗೌರ್ಮೆಂಟ್ ಯಾರು ನಮ್ಗೆ ಏನು ಮಾಡಿಲ್ಲ ಸರ್, ಯಾರಿಂದಾನು ಉಪಯೋಗ ಇಲ್ಲ. ನಾವು ಆಟೋ ಡ್ರೈವರ್ಗಳು ಗಾಡಿಗಳೆಲ್ಲ ಕೊಟ್ಬಿಟ್ಟು ಗೌರ್ಮೆಂಟ್ ಲೇಬರ್ ಕೆಲ್ಸಕ್ಕೆ ಕೊಟ್ಟರೆ ನಾವೆಲ್ಲ ಗಾಡಿ ಕೊಟ್ಬಿಟ್ಟು ಹೋಯ್ತೀವಿ ಸರ್ ಕೆಲ್ಸಕ್ಕೆ. ಅಷ್ಟೇ ನಮ್ಮ ಕೈಲಿ ಆಗೋದಿಲ್ಲ. ನಾವು 3 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಅವ್ರ ಹತ್ರ ಬಯಸ್ಕೊಳಕ್ ಆಗಲ್ಲ.
ನಾವು ನಮಗೂ ಸಾಲಗಳೈತೆ 3 ಲಕ್ಷ ರೂಪಾಯಿ ಬಂಡವಾಳ ಅವ್ರು ಕೊಟ್ಬಿಟ್ರೆ 1.5 ಲಕ್ಷ 2 ಲಕ್ಷ ನಾವು ನಮ್ಮ ಸಾಲಗಳು ತೀರಿಸ್ಕೊಂಡು ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಷ್ಟೇ ಸರ್ ನಾವು ಮಾಡೋದು. ಇಲ್ಲಿ 1.5 ಅವರ್ 2 ಅವರ್ ಕಾಯ್ಕೊಳಕ್ಕಾಗಲ್ಲ. ಅವ್ರು ನಾಷ್ಟಕ್ಕೆ ಹೋದ್ರೆ ನಾವೇನ್ ಮಾಡವ ಸರ್ ಇಲ್ಲಿ ಮಿನಿಮಮ್ ಮಾಡಿ ಅಂದ್ರೆ ಮಾಡಿಲ್ಲ, ಮಾಡಿ ಗೌರ್ಮೆಂಟ್ ಇಂದ ₹1 ಮಾಡಿ ಅಂದ್ರೆ ಮಾಡಿಲ್ಲ. ಸರ್ಕಾರ ಏನ್ ಮಾಡ್ರು, ಹೆಂಗಸರಿಗೆ ಬಸ್ ಫ್ರೀ ಅಂತ ಕೊಟ್ಬಿಟ್ರು. ಆದ್ರೂ ನಾವು ತಡಿತಾ ಇದೀವಿ. ಎಲ್ಲ ಏನಿದ್ರು ಕಷ್ಟ ನಾವು ತಡಿತಾ ಇದೀವಿ. ಯಾರ ಕೈಲ ಹೋಗಿ ಬಸ್ ಇಲ್ಲ ನಾವು. ಬಟ್ ಇದ್ರಲ್ಲಿ ಈ ತೊಂದರೆ ಬಂದ್ರೆ ನಮ್ಗೆ ಹೆಂಗ್ ಜೀವನ ಮಾಡೋದು? 2 ಗಂಟೆ 3 ಗಂಟೆ ಇಲ್ಲಿ ಬಂದು ನಾವು ಕೈತಾ ಇದೀವಿ. ನಾವೇನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಎಕ್ಸ್ಪರ್ಟೇ ಪಡ್ತಾ ಇಲ್ಲ ಡ್ರೈವರ್ಗಳಿಗೆ. ಬೇಕಾದ್ರೆ ಮಾತಾಡ್ತಾರೆ, ಏಕಚಲ್ಲಿ ಮಾತಾಡ್ತಾರೆ. ಇದು ಖಂಡಿತ ಹೇಳ್ತಾ ಇದ್ದೀನಿ. 3 ಅವರ್ ನಿಂತ್ಕೋತೀವಿ ಸರ್. 3 ಅವರ್ ಇಲ್ಲಿ ನಾವು 4 ರೂಲ್ಸ್ ಏನ್ ಗೊತ್ತಾ CNG ಅವ್ರದ್ದು? ಪವರ್ ಇಲ್ಲ ಅಂದ್ರೂ ಹಾಕೊಂಡು ಹೋಗ್ತೀವಿ ನಾವು. 4 ಆಟೋ 1 ಕಾರು ಅಂತಾರೆ. ನಾವು ಲೈನ್ 2 ಅವರ್ ನಿಂತಿರ್ತೀವಿ. ಕಾರ್ ಅವ್ರು ಬರ್ತಾರೆ, 2 ಕಾರ್ 4 ಕಾರ್ ಹಾಕೋ ಹೋಗ್ತಾ ಇರ್ತಾರೆ. 4 ಜನ ಆಟೋಗಳು ಹಾಕ್ತಾರೆ. ಈ ರೂಲ್ಸ್ ಬ್ರೇಕ್ ಮಾಡ್ಬೇಕು ಸರ್. 10 ಆಟೋ 1 ಕಾರ್ ಹಾಕ್ಬೇಕು. ಶೋರೂಮ್ ಅವ್ನು ಯಾರು ನಂಬಿಕೆ ಕೊಡ್ತಾನ? ಅವನು ಎಲ್ಲಿದೆ ಅಂತ ಬಂಕು LPG ನೋಡಿದ್ರೆ 3 ಬಂಕ್ ಓಪನ್ ಆಗಿದೆ. 3 ತಿಂಗಳಲ್ಲಿ 3 ಬಂಕ್ ಓಪನ್ ಆಗಿದೆ. CNG ಯಾಕೆ ಓಪನ್ ಮಾಡ್ತಾ ಇಲ್ಲ ಅವರು? CNG ಯಾಕೆ ಓಪನ್ ಮಾಡ್ತಾ ಇಲ್ಲ? ಡೈಲಿ 25 ಗಾಡಿ ಬಿಡ್ತಾರಲ್ಲ CNG ಅವರು, ಯಾವ ಲೆಕ್ಕಲ್ ಬಿಡ್ತಾರೆ ಅವರು? ಈ ತರ ತೊಂದರೆ ಕೊಡಕ್ಕೆ ಡ್ರೈವರ್ಗೆ ಜೀವನ ಮಾಡಕ್ಕೆ ನಮ್ಗೆ ನಾವು ಆಟೋ ತಗೊಂಡ್ಬಿಟ್ಟು CNG ನಮ್ಗೆ ಮೈಲೇಜ್ ಇರ್ತದೆ ಅಂತ ತಗೊಂಡ್ಬಿಟ್ಟು ನಾವು ಓಡಾಡ್ತೀವಿ. ಫೌಂಟನ್ ಸರ್ಕಲ್ ಅಲ್ಲೇ ಆಗ್ತಾ ಇರೋದು. ಇಲ್ಲೇ ಆಗ್ತಾ ಇರೋದು. ಫಸ್ಟ್ ಏನಾಗಿದೆ ಅಂದ್ರೆ ಇವನು ಬ್ಯಾಂಕ್ ಮ್ಯಾನೇಜರ್ ಕೇಳಿದ್ರೆ ಅವ್ರು ಹೇಳ್ತಾರೆ ಅವ್ರಿಗೆ ನಿಮ್ ಮುಂದೆನೆ ಕಾಲ್ ಮಾಡ್ತೀವಿ. ಲೋಡ್ ಕೊಟ್ಟಿದ್ದಾರೆ ಅವ್ರು. ಬೆಳಗ್ಗೆನೆ ಲೋಡ್ ಬಂದಿದೆ. ಬೆಳಗ್ಗೆನೆ ಲೋಡ್ ಬಂದಿದೆ. 8 ಗಂಟೆಗೆ ಲೋಡ್ ಬಂದಿದೆ. ಲೇಬರ್ ಇಲ್ಲ ಅಂತ ಇವ್ರು ಹೇಳ್ತಾರೆ. ಪೆಟ್ರೋಲ್ ಡೀಸೆಲ್ ಹಾಕಕ್ಕೆ ಲೇಬರ್ ಮಡಿಕೊಳ್ಳಬೇಕಲ್ಲ ಇವರು. ನಾವ್ ಹೇಳ್ರು ಅವ್ರಿಗೆ ಇಷ್ಟೇ ಮಾತು ಕೇಳಿದ್ರು, ಅಣ್ಣ ಗ್ಯಾಸ್ ಹಾಕೋರಿಗೆ ಲೇಬರ್ ಇಲ್ಲ, ಪೆಟ್ರೋಲ್ ಹಾಕೋರಿಗೆ ಲೇಬರ್ ಇದೆಯಾ ಅಣ್ಣ ಅಂತ ಕೇಳಿದ್ರು. ಅವ್ರು ಏನ್ ಹೇಳ್ತಾರೆ, ಗ್ಯಾಸ್ ಹಾಕೋರಿಗೆ ಲೇಬರ್ ಇಲ್ಲ. 11 ಗಂಟೆಗೆ ಬರೋ ತಿಂಡಿ ಮಾಡ್ಕೊಂಡ್ರೆ ನಾವೇನ್ 8:20 ಬಸ್ಕೊಂಡಿರ್ಬೇಕಲ್ಲಿ. ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಬಿಡ್ಲಿ, ಯಾರು ಬರೋಲ್ಲ ಆಟೋ ಡ್ರೈವರು. ಇಲ್ಲಿ ಹೇಗ್ ಬರೋದ್ರೆ ನಿಯರ್ ಬೈ ಇದೆ, ನಮ್ಗೆ ಹತ್ರ ಆಗುತ್ತೆ ಅಂತ. 1 ಗಂಟೆ ಇರ್ಲಿ ಕಾಯ್ಕೊಂಡು ಹೋದ್ರೆ ನಮ್ಗೆ ಸಿಗುತ್ತೆ ಅಂತ ನಾವು ಹತ್ರ ಅಂತ ಒಂದು ಎಂಕೊಳಕ್ ಬಂತೀವಿ ನಾವು. ಬಟ್ ಇವ್ರು ಇಷ್ಟೊಂದು ತೊಂದರೆ ಕೊಡ್ತಾರೆ ನಮ್ಗೆ. ಇಲ್ಲಿ ಯಾವ ಕೊಡಲ್ಲ ಬಂಕು. 11:30 ಹೋಗಿ ನಜರ್ಬಾದ್ ನಲ್ಲಿ ಗ್ಯಾಸ್ ಸಿಗುತ್ತೆ ನಿಮ್ಗೆ. 11:30 ಹೋಗಿ ಗ್ಯಾಸ್ ಸಿಗುತ್ತೆ ನಿಮ್ಗೆ. 10 ಗಂಟೆಗೆಲ್ಲ ಇಲ್ಲಿ ಕ್ಲೋಸ್. ಇಲ್ಲಿ 6 ಗಂಟೆ 3 ಗಂಟೆ ಲೋಡ್ ಬರಂಗೆ ಅವ್ರ ಇಷ್ಟ ಬಂದ್ರೆ ಕ್ಲೋಸ್ ಸರ್. ಇಲ್ಲಿ ನೋ ಟೈಮಿಂಗ್ಸ್ ಇಲ್ಲ. ಫೋನ್ ಮಾಡಿ ಬೇಕಾಬಿಟ್ಟು ಕ್ಲೋಸ್ ಮಾಡ್ತಾರೆ. ಕಂಪ್ನಿ ಅವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ರು. ಈಗ 8:25 ನಾನು ಫೋನ್ ಮಾಡಿದ್ದೆ. ಅವ್ರು ಏನ್ ಹೇಳ್ರು, ನಾವು ಹೋಗಿ ಮ್ಯಾನೇಜರ್ಗೆ ಡೈಲಿ ಡಿಸ್ಟ್ರಿಬ್ಯೂಟರ್ ನಾವು ಮಾಡ್ತಾ ಇದೀವಿ, ಅವ್ರಿಗೆ ಲೇಬರ್ ಇಲ್ಲ ನಾವೇನ್ ಮಾಡೋದು ಅಂತ ಅವ್ರು ಹೇಳ್ತಾರೆ ಕಂಪ್ನಿ ಅಂತ ಸಿಗ್ಲೇಬೇಕು ಸರ್. ಇದಕ್ಕೆ ಇಲ್ಲ ಅಂದ್ರೆ ಸಂಬಂಧಪಟ್ಟವರು ಬಂದು CNG ಗ್ಯಾಸ್ ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವ್ರು ಬಂದು ಏನಾದ್ರೆ ಕ್ಲಿಯರ್ ಮಾಡಬೇಕು. ಇಲ್ಲ ಅಂದ್ರೆ ಬಂಕ್ನೆ ಕ್ಲೋಸ್ ಮಾಡಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಅವ್ರು ಹೇಳ್ತವ್ರೆ ಮ್ಯಾನೇಜರ್ ಟ್ರಾನ್ಸ್ಪೋರ್ಟ್ ಮಾಡ್ಬಿಡ್ಲಿ, ಏನಾದ್ರು ಮಾಡ್ಕೊಡ್ರಿ, ಕ್ಯಾನ್ಸಲ್ ಮಾಡ್ತೀರಿ. ಹೊರಗಡೆ ಕೂತವ್ರೆ ಮ್ಯಾನೇಜರ್. ಅವ್ರಿಗೆ ಹೋಗಿ ನಾವು ಏನಕ್ಕೆ ಮಾಡಿಕೊಂಡವ್ರೆ ಸಾರ್ ಅಂತ ಮರ್ಯಾದೆ ಕೊಟ್ಟು ಮಾತಾಡೋರು. ಅವ್ರು ಹೋಗಿ ಆಚೆ ನಿಂತ್ಕೊಳ್ಳಿ, ನೀವು ಮಾತಾಡಿ, ನೀವು ಇವಾಗ ಮಾತಾಡ್ಬೇಡಿ, ಹೋಗಿ ಆಗ್ತಾರೆ. ಲೇಬರ್ಸ್ಗಳು ಬೇಕಾಬಿಟ್ಟೆ ಮಾತಾಡ್ತಾರೆ. ಪ್ರೆಷರ್ ಇಲ್ಲ ಅಂದ್ರೆ ಇಲ್ಲ ಕಂಡ್ರೆ ಬೇಕಾದ್ರೆ ಹಾಸ್ಪಿಟಲ್ ಇಲ್ಲ ಅಂದ್ರೆ ಹೋಗ್ರಿ. ಆಯ್ತು ಸರ್ ಅಷ್ಟೇ. ಇವಾಗ ಇವರು ಮ್ಯಾನೇಜರ್ ಏನ್ ಹೇಳ್ತಾರೆ, ಸರ್ ನಾವೇ ₹3 ಚಿಲ್ಲರೆ ಇಲ್ಲ ಅವ್ರು ₹1 ಕೊಡಲ್ಲ ಅಂತದಲ್ಲಿ ನಾವೇ ಮಾತು ಕೇಳ್ಬೇಕು ಅಂತ ಹೇಳಿದೆ. ಈಗ ಮ್ಯಾನೇಜರ್ ಮಾತಾಡೋ. ಈ ಮ್ಯಾನೇಜರ್ ಏನ್ ಹೇಳ್ತಾರೆ ಅಂದ್ರೆ, 1 ಲೋಡ್ ಕಳ್ಸಿದ್ರೆ 1 ಲೋಡ್ ಕಳ್ಸಾರ ಅವರು ಅಂತಾರೆ. ಅಲ್ಲಿ ನಾವು ಕಂಪ್ನಿಗೆ ಫೋನ್ ಮಾಡಿ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ನಾವು ಮಾಡಿ, ಅವ್ರು ಏನ್ ಹೇಳ್ತಾರೆ, ಡೈಲಿ ಡಿಸ್ಟ್ರಿಬ್ಯೂಟರ್ ನಾವು ಮಾಡ್ತಾ ಇದೀವಿ, 6 ಗಂಟೆಗೆ ನಾವು ಗಾಡಿ ಕಳ್ಸಿಬಿಡ್ತಾ ಇದೀವಿ ಅಂತ ಅವ್ರಿಗೆ ಹೇಳ್ತಾರೆ. ಈಗ ಈ ಪರಿಸ್ಥಿತಿನಲ್ಲಿ ನಮ್ಗೆ ಇಷ್ಟು ತೊಂದರೆ ಕೊಡ್ರೆ ಆಟೋ ಡ್ರೈವರ್ಗಳು ನಾವ್ ಎಲ್ಲಿ ಹೋಗೋದು? 2 ಗಂಟೆ ಟೈಮ್ ನಾವು ವೇಟ್ ಮಾಡ್ತೀವಿ. 2 ಗಂಟೆನೂ ವೇಟ್ ಮಾಡ್ತೀವಿ, 2 ಗಂಟೆನೂ ವೇಟ್ ಮಾಡ್ತೀವಿ, 3 ಗಂಟೆನೂ ವೇಟ್ ಮಾಡ್ತೀವಿ. ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ಆ ತಕ್ಷಣ ನಾವು ಹಂಗೊಂದು ಬಸ್ಕೊಂಡು ಅನುಕೂಲ ಆಗಿದೆ ಅಂತ ನಾವು ಇಲ್ಲಿ ಕೊಡ್ತೀವಿ. ನಿಯರ್ ಬೈ ಇದೆ ಅಂತ ಬಂಕ್ ನಾವು ಕ್ಲೋಸ್ ಮಾಡ್ಬಿಡಿ. ಬಂಕ್ ಇದೆಲ್ಲ ಸರ್ CNG ಫೌಂಟನ್ ಅಲ್ಲಿ, ಇದು ಕ್ಲೋಸ್ ಮಾಡ್ಬಿಡಿ. ನಮ್ಗೆ ಬೇಡ ಈ ಬಂಕ್ ನಲ್ಲಿ ಯಾರು ಬರಲ್ಲ. ಇಲ್ಲ ಇವ್ರು ಹಾಕ್ಬೇಕಂದ್ರೆ ಒಂದೇ ಮಾತಾಡೋದು. ಟೈಮ್ ಟೇಬಲ್ ಇರ್ಬೇಕಿಲ್ಲ. ಎಷ್ಟು ಗಂಟೆ ಬೆಳಿಗ್ಗೆ ಓಪನ್ ಮಾಡ್ತಾರೆ, ಸಂಜೆ ಎಷ್ಟು ಗಂಟೆ ಕ್ಲೋಸ್ ಮಾಡ್ತಾರೆ ಇವರು. ಇವ್ರಿಗೆ ಏನ್ ಟೈಮ್ ಇದೆ ನಮ್ಗೆ ಹೇಳ್ಬೇಕು. ಇಲ್ಲ ಅಂದ್ರೆ ನಾವು ಕ್ಲೋಸ್ ಮಾಡಕ್ಕಂತ ನಾವು ಹೋಗಲ್ಲ ಸರ್. ಇಲ್ಲಿ ಯಾವ ಆಟೋನು ಹೋಗಲ್ಲ. ಅದು ಯಾವನಾರ ಬರ್ಲಿ, ಅವ್ರು ಏನಾರ ಮಾಡ್ಕೊಡಿ ನಮ್ಗೆ ಅದ್ರ ಬಗ್ಗೆ. ಯಾಕಂದ್ರೆ 7 ಗಂಟೆ ಇರ್ಲಿ 1 ಗಂಟೆ ಇರ್ಲಿ ಆಟೋ ಡ್ರೈವರ್ ನಮ್ ಕಮಿಟ್ಮೆಂಟ್ ಇರೋದು ಯಾರಿಗೂ ಇಲ್ಲ. ಭೂಮಿ ಮೇಲೆ ಯಾರು ಕಮಿಟ್ಮೆಂಟ್ ಇಲ್ಲ. ಅಷ್ಟೊಂದು ಕಮಿಟ್ಮೆಂಟ್ ಇದೆ ನಮ್ಗೆ. ಮಕ್ಕಳು ಸ್ಕೂಲ್ ಹೊಡಿಬೇಕು. ನಾವು ಹೊಡ್ತೀವಿ ಅಂದ್ರೆ ಯಾರು ಜನ ಓಡಾಡಂಗಿಲ್ಲ. ನಿಕ್ಕೋಬಿಟ್ರೆ ಏನ್ ಮಾಡ್ತಾರೆ ಆಟೋ ಡ್ರೈವರ್ಗಳು? ನಾವು ಬೆಂಗಳೂರಿನಲ್ಲಿ ಇಷ್ಟೇಕ್ ಮಾಡಿದ್ರೆ ಅವ್ರು ಸಲ್ಯೂಟ್ ಹೇಳ್ತೀನಿ ಆಟೋ ಡ್ರೈವರ್ಗೆ. ನಮ್ಮ ಆಟೋ ಡ್ರೈವರ್ ಇಲ್ಲಿ ಮೈಸೂರಲ್ಲಿ ತುಂಬಾ ಕಮ್ಮಿ ಇರೋದು, ಎಲ್ಲ ಒಡ್ಗೆ ಆಗಿರೋರು. ಗೊತ್ತಾಗುತ್ತೆ ಹೆಂಗ್ ಏನ್ ಮಾಡೋದು ಜೀವನ ಅಂತ. ಒಂದ್ ಮಾತು ಹೇಳ್ತೀನಿ, 40 ರೂಪಾಯಿ ಮಾಡಿಕೊಂಡ್ರೆ 30 ರೂಪಾಯಿ ಹೋಯ್ತೀವಿ ನಾವು. 25 ರೂಪಾಯಿ ಈಸ್ಕೊಬಿಡ್ತೀವಿ. ಇವ್ರು ₹1 ಬಿಡಲ್ಲ. ₹2 ಇದ್ರೆ ನಾವು ಬಿಟ್ಟು ಹೊಡ್ತೀವಿ. ಹೋಗ್ಲಿ ಹೇಳ್ಬಿಡ್ತಾರ. ಅವ್ರ ಟೈಮ್ ಟೇಬಲ್ ನಾವೇ ವೇಟ್ ಮಾಡ್ತಾ ಇದೀವಿ. ಮತ್ತೆ ಅವ್ರ ಮಾತು ಕೇಳ್ಬೇಕಂದ್ರೆ ಆಗಲ್ಲ ಸರ್. ಇದು CNG ಬಂಕ್ ಐತಲ್ಲ,
ಇದು ಬಂದ್ ಮಾಡ್ಬೇಕು. ಶೋರೂಮ್ ಅವ್ರಿಗೆ ಫಸ್ಟ್ ಕಂಪ್ಲೇಂಟ್ ಮಾಡ್ಬೇಕು. ಏನಕ್ಕೆ ಅಂದ್ರೆ ಅವ್ನು ಏನ್ ಡೈಲಿ 25 ಗಾಡಿ ಕೊಡ್ತಾವನೆ, ಯಾವ ನಂಬಿಕೆಯನ್ನು ಕೊಡ್ತಾನೆ ಅವನು. LPG 3 ತಿಂಗಳಲ್ಲಿ 3 ಬಂಕ್ ಓಪನ್ ಆಗಿದೆ, CNG ಓಪನ್ ಮಾಡಿಲ್ಲ. ಯಾಕೆ ಓಪನ್ ಮಾಡಿಲ್ಲ? ನೀನು ಓಪನ್ ಮಾಡಿಲ್ಲ, ನೀನು 25,000 ಇಸ್ಕೊಂಡು ಗಾಡಿ ಕೊಟ್ಬಿಡ್ತಿದ್ದ, ಯಾವ ಲೆಕ್ಕಲ್ಲಿ ಕೊಟ್ಬಿಡ್ತಾನೆ ಅವನು? ಎಲ್ಲೋಗ್ಲಿ ಮಾತ್ರ ಸರ್. ಸ್ಟೂಡೆಂಟ್ಗೆ ಅವ್ನು ಏನ್ ಮಾಡೋಣ, SSLC ಓದಾನ, ಏನು ಮಾಡ್ತಾನೆ? ಆಟೋ ಓಡಿಸ್ತಾನೆ. ಅವ್ನು ಡಿಗ್ರಿ ಮಾಡೋಣ, ಆಟೋ ಓಡಿಸ್ತಾನೆ. ಅದೇನ್ ಕೊಟ್ಬಿಡ್ತಾನೆ ಆಟೋ ನೀವು CNG? ಅದು ಕಿಲೋಸ್ ಮಾಡಿ, ಇಲ್ಲ ನಾವು ಸ್ಟೇಕ್ ಮಾಡ್ತೀವಿ, ಇಲ್ಲ ನಮ್ಮಿರೋ ಬಂಕಿ ಗಾಡಿಗೆ ಬೆಂಕಿನ ಹಾಕ್ಬಿಟ್ಟು ನಾವೇ ಹಾಳಾಕ್ಬಿಡ್ತೀವಿ. ಇವಾಗ ಇರೋದು ನಮ್ಗೆ ಲೋನ್ ಫೆಸಿಲಿಟಿ ಯಾರು ಕೊಡ್ತಾರೆ? ಫಸ್ಟೇ ಸರ್ಕಾರ ಗೌರ್ಮೆಂಟ್ ಇಂದ ₹1 ಲಾಭ ಇಲ್ಲ. ಇಲ್ಲಾಂದ್ರೆ ಆಟೋಗಳು ಬಿಟ್ಬಿಡ್ತೀವಿ. ನಮ್ಗೆ ಡ್ಯೂಟಿ ಕೊಂಡ್ವಿ ಅವರು, ಕಾರ್ಪೊರೇಷನ್ ಡ್ಯೂಟಿ ತಗೊಂಡು ಮಾಡ್ಕೊಂಡಿರ್ತೀವಿ ನಾವು. ಕಸ ಗಿಸ ಎತ್ಕೊಂಡು ಇವ್ರಿಗೆ ಬಂದಿನಿ, ಕೈ ತೊಳೆಯಂಗಿಲ್ಲ, ಕಾಲ್ ತೊಳೆಯಂಗಿಲ್ಲ, ಬಂದು ಕೆಲಸ ಮಾಡಿ ದುಡ್ಡು ಕೊಡ್ತಿದ್ದ ಇವ್ರಿಗೆ ಗೊತ್ತು. ನಾವು ಬಂಡವಾಳ ಹಾಕಿ ಬಂಡವಾಳ ಹಾಕ್ತದವ್ರಿ. ಮನ್ಸನ್ ತಗೊಂಡೋಗಿ ನಾವು ಬುಟ್ಟಿ ನಮ್ಗೆ ದುಡ್ಡು ಕೊಡೋರು. ಎಣ್ಣೆ ಅಂಗಡಿಗೆ ಹೋದವ್ರು ಎಣ್ಣೆ ಕುಡಿಯೋದ್ ಮುಂಚೆ ದುಡ್ಡು ಮಾಡಲ್ಲ ಅಂತಾರೆ. ಯಾಕೆ ಗೊತ್ತಾ? ಕುಡಿಯೋಕೆ ನಮ್ಗೆ ಗೊತ್ತಿಲ್ಲ ಅಂತ. ಈ ತರ ಡ್ರೈವರ್ಗೆ ಎಕ್ಸ್ಪೆಕ್ಟ್ ಕೊಡ್ತಾರ ಅವರು, ಅಷ್ಟು ಎಕ್ಸ್ಪೆಕ್ಟ್ ಕೊಡ್ತಾರ ಅವರು. ಆಗ ಏಕಚಲ ಮಾತಾಡಿದ್ರೆ ಹಿಂಗೆ ನೋಡಿ, CNG ಕಸ್ಟಮರ್ CNG ತುಂಬಾ ಕಷ್ಟ ಆಗ್ತದೆ ಇಲ್ಲಿ. ಅವ್ರಿಗೆ ಹೇಳ್ತೀನಿ, ಕಾಲ್ ಮಾಡ್ತೀನಿ ಸರ್. ನಮ್ದು ಟೈಮ್ ಟೇಬಲ್ ಏನಿದೆ ಅದ್ ಮಾಡ್ಲಿ ಸರ್, ಇಲ್ಲಾಂದ್ರೆ ಕ್ಲೋಸ್ ಮಾಡ್ಬಿಡಿ. ಯಾರು ಬರಲ್ಲ. ಸುಮ್ಗೆ ನೋಡಿ 8:20 ಕಾಲ್ ಮಾಡಿ, ನಾ ಯಾರಿಗೂ ಕಳಿಸ್ತೀನಿ. 8:20 ನಾನು ಬಂದಿರೋದು. ಇವ್ರೇನ್ ಹೇಳಿದ್ರು, ಅರ್ಧ ಗಂಟೆ ಇರಿ ಹಾಕ್ತೀನಿ ಅಂದ್ರೆ ಮುಗೀತು ಮಾತು. ಅವ್ರೆಲ್ಲ ಒಂದ್ ಲಾಭ ಬರ್ತಾರೆ, ಹಾಕಲ್ಲ. ಅದೇನ್ ಮಾತು? 4 ಗಂಟೆ ನಿಂತ್ಕೊಬಿಡಕ ಹೇಳಿ ನೀವೇ. 4 ಗಂಟೆ ಏನು 1 ಅವರ್ ಹಾಕ್ತೀವಿ ಆಟೋ ಡ್ರೈವರ್ಗಳು. ನ್ಯೂಸ್ನವ್ರು ಬಂದಿದ್ದಾರೆ, ಬಿಸ್ನೆಸ್ ಇಲ್ಲ ಇಲ್ಲಿ. ಬಂದಿದ್ದೀರಾ ಅಂದ್ಬಿಟ್ಟು ಈಗ ಗ್ಯಾಸ್ ಹಾಕಕ್ ಸ್ಟಾರ್ಟ್ ಮಾಡವ್ರೆ. ಈಗ ಪೊಲೀಸ್ನವ್ರು ಬಂದಿದ್ದಾರೆ, ಮತ್ತೆ ನ್ಯೂಸ್ನವ್ರು ಬಂದಿದ್ದಾರೆ ಅನ್ಬಿಟ್ಟು ಈಗ ಗ್ಯಾಸ್ ಚಾಲು ಮಾಡವ್ರೆ. ನಮ್ನೆ ಸುಳ್ಳು ಮಾಡಾಕ್ತಾರೆ. ಆಗಿಂದ ಏನಂದ್ ನಮ್ಮ ಹತ್ರ ವಿಡಿಯೋ ಇದೆ. ಒಂದ್ ಮಾತು ಹೇಳ್ತೀನಿ, 11 ಗಂಟೆ ಆಗೋದು. ಬಂಕು ಅವರು ಇವಾಗ ನಮ್ಮ ಆಟೋಲ್ ಕುತ್ಕೊಬಿಟ್ರು ಬಾಡಿಗೆ. ನಾವು ಹೋಯ್ತಾ ಇದೀವಿ, ನಮ್ಗೆ 1 ಗಂಟೆ ಆಯ್ತು. ನಾವು ತಿಂಡಿ ಮಾಡ್ಬೇಕಾ, ಊಟ ಮಾಡ್ಬೇಕಂತ ನಿಲ್ಸ್ಬಿಟ್ಟು ಇವ್ರಿಗೆ ಹೊಂಟ ಕೊಟ್ಟಿದ್ರೆ ಹೆಂಗ್ ಕಾಣ್ತಿದೆ? ಇವ್ರಿಗಾಗತ್ತ ಅನ್ಬೋದು ಅದು? ಇವ್ರು ಹೋಗ್ತೀರ ಅಂದ್ರೆ ಹೋಗ್ತೀವಿ ಸರ್. ಆಗುತ್ತಾ? ಆಗಲ್ಲ. ಎಷ್ಟಿದೆ ಟ್ರಾಫಿಕ್, ನಡಿಯಪ್ಪ ಆಗಲಿ ಜಾ ಅಂತಾರೆ. ಬೇರೆ ಹಿಂಗ್ ಮಾತಾಡ್ತಾರೆ. ಬಿಡಪ್ಪ ಬೇಗ ಅಂತಾರೆ. ಡ್ರೈವರ್ ಸರಿ ಬಿಟ್ಟಿಲ್ಲ ಅಂದ್ರೆ ಯೂಟರ್ನ್ ಮಾಡಿ ಬಿಡ್ಬೇಕು ಅವ್ರಿಗೆ. ಆವಾಗ ಗಂಟೆ ಅವ್ರು ದುಡ್ಡು ಕೊಡಲ್ಲ ನಿಮ್ಗೆ. ನಾವಿಲ್ಲಿ ಕೇಳಷ್ಟು ದುಡ್ಡು ಕೊಡ್ಬಿಟ್ಟು ನಿಂತ್ಕೊಂಡು ಇವ್ರ ಬೈಲ್ ಮಾತು ಕೇಳ್ಕೊಂಡು ನಾವು ಹಾಕೋಸ್ಕೊಂಡು ಹೋದ್ರು ನನ್ಗೆ ಗಂಚಿಗೆ ಮಾತಾಡ್ತಾರೆ ಇವರು. ಇಷ್ಟೇ ಒಂದ್ ಎರಡ ಮಾತಾಡೋದು. ಈ ಬಂದ್ ಮಾಡ್ಬೇಕು, ಕ್ಲೋಸ್. ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಟೈಮಿಂಗ್ ಕೊಡ್ಬೇಕು, ಕರೆಕ್ಟ್ ಆಗಿ ಸರ್ವಿಸ್ ಕೊಡ್ಬೇಕು. ಇವರು ನೋಡಿ, ಆಟೋಗಳು ಲೈನ್ ನೋಡಿ ಎಷ್ಟಿದೆ ಲೈನ್ಗಳು. ನೀವು ಬಂದಿ ನಮ್ಗೆ ವಿಡಿಯೋ ಮಾಡ್ತಿದ್ದೀರ ಅಂತ ಇವಾಗ ಆನ್ ಮಾಡೋರೆ ಅವರು. ಎಲ್ಲಾ ಕಡೆ ನಾವು ಹೇಳಿ ಯಾವ ರೀತಿನೂ ಹೇಳಿ ಐತೆ ಅವ್ರಿಗೆ. ಇವಾಗ ಆನ್ ಮಾಡೋರೆ. ನಾವು ಆಲ್ರೆಡಿ 7 ಸತಿ ಕಂಪ್ಲೇಂಟ್ ಮಾಡಿದ್ವಿ. ನೀವು ಬಂದಿದ್ದೀರಾ, 6 ಗಂಟೆಗೆ ನಾನು ಗಾಡಿ ಕಳಿಸಿ. ನಾವು 11 ಗಂಟೆಗೆ ಗಾಡಿ ಇರ್ತಾರೆ ಅವರು. ಅವ್ರ ಮ್ಯಾನೇಜರ್ ನಾನ್ ಮಾತಾಡ್ತೀನಿ. ಸಿಂಗಮರ ಆಟೋಲ್ಲಿ ಕೂತ್ಕೊಂಡ್ರಿ ನೀವು, ಗಾಡಿ ಪಂಚರ್ ಆಯ್ತು, ವೀಲ್ ಇಲ್ಲ, ಅಣ್ಣ ಪಂಚರ್ ಹಾಕೊಂಡ್ ಬರ್ತೀನಿ ಅಂತ ನೀವು ಇರ್ತೀರಾ? ಇರಲ್ಲ. ಬೇರೆ ಆಟೋ ಇರ್ತೀರಿ, ಹೋಯ್ತೀರಾ ಇಲ್ಲ ತಾನೆ? ಇಲ್ಲಿ ನಾವು 1 ಗಂಟೆ ಆದ್ರೂ ಕಾಯ್ತೀವಿ, 2 ಗಂಟೆ ಆದ್ರೂ ಕಾಯ್ತೀವಿ. ಬಟ್ ಇವ್ರು ಡ್ರೈವರ್ಗೆ ಎಕ್ಸ್ಪೆಕ್ಟ್ ಕೊಡ್ಬೇಕು ತಾನೆ? ಇವ್ರು ತಿಂಡಿ ಮಾಡಕ್ಕೆ 11 ಗಂಟೆ ಬೇಕಾ ಅಣ್ಣ? 8:20 ಬಂದಿರೋದು. ನಾವು ಲೋನ್ ಮೇಲೆ ತಗೊಂಡಿರೋದು ಗಾಡಿ. ಯಾರು ಕೊಡ್ತಾರೆ ನಮ್ಗೆ? ಸರ್ಕಾರ ಇದ್ರಿಗೆ ನಾವು ಅಪೀಲ್ ಮಾಡಿದ್ರು. ಏನಂತ 40 ರೂಪಾಯಿ ಮಿನಿಮಮ್ ಮಾಡಿ ಅಂತ ಮಾಡಿಲ್ಲ ಅವರು. ಮಾತಾಡಿ ಸರ್. ನಾವು ಮಾತಾಡಿದಾಗ ಏನ್ ಹೇಳಿದ್ರು ಅಂದ್ರೆ ನಮ್ಗೆ ಸಪ್ಲೈ ಸರಿಯಾಗಿ ಕೊಡ್ತಲ್ಲ ಸರ್, ಸಪ್ಲೈ ಅವ್ರಿಗೂ ಫೋನ್ ಮಾಡಿದ್ರು. ಹೇಳಿದ್ದು ನಮಗೆ. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಿಮ್ಮ ಮಾತಿಗೆ ನಾವು ಸ್ಪಂದಿಸ್ತೀವಿ. ನಮ್ ಕಣ್ ಮುಂದೆನೆ ಬೆಳಗ್ಗೆ ಲೋಡ್ ಬಂದು ವಾಪಸ್ ಕಳ್ಸ್ಬಿಡ್ರು ಸರ್. ಲೋಡ್ ಇದೆ ಅಂತ ವಾಪಸ್ ಕಳ್ಸಿದ್ರು. ಆಮೇಲೆ ಅಲ್ಲಿ ಕಂಪ್ಲೇಂಟ್ ನಂಬರ್ ಇದೆ, ನಾವು ಫೋನ್ ಮಾಡಿದ್ರೆ ಅವ್ರೇ ಹೇಳಿದ್ರು ಆಯ್ತು ಇವತ್ತು ಹಾಕಿಸ್ಕೊಳ್ಳಿ, ಮತ್ತೆ ರಿಪೀಟ್ ಆದ್ರೆ ಸ್ಟೇಷನ್ ಹಾಕಿಸ್ಕೊಳ್ಳಿ. ಸರ್ ಇವಾಗ ಹಾಕೊಂಡು ಹೋಯ್ತೀವಿ, ನಿಮ್ಗೆ ಬೆಲೆ ಕೊಟ್ಟು ಹಾಕೊಂಡು ಹೋಯ್ತೀವಿ. ಎಲ್ಲರಿಗೂ ಬೆಲೆ ಕೊಡೋದು ನಮ್ಮ ಡ್ರೈವರ್ಗಳು ಎಕ್ಸ್ಪೆಕ್ಟ್ ಮಾಡೋದು ನಾವು ಜಾಸ್ತಿ. ಇವ್ರಿಗೆ ನಾವ್ ಏನ್ ಹೇಳ್ತಾ ಇದೀವಿ ಅಷ್ಟೇ. ನಿಮ್ಗೆ ಅವ್ರು ಡಿಸ್ಪೆಕ್ಟ್ ಮಾಡ್ತಾ ಇಲ್ಲ ತಾನೆ? ಒಂದ್ ಟೈಮಿಂಗ್ ಮಾಡಿಕೊಡಿ, ಯಾರು ಬರಲ್ಲ. ಸರ್ ಗ್ಯಾಸ್ ಸ್ಟಾರ್ಟ್ ಆಗೋ ಟೈಮಿಂಗ್ ಹೇಳಿ, ಬರ್ತೀವಿ ನಾವು, ಬರೋದೇ ಇಲ್ಲ. ಏನ ನಾವು ಬರ್ತೀವಿ ಸರ್, ನೀವು 9 ಗಂಟೆಗೆ ಬರ್ತೀವಿ ನಾವು. ಎಲ್ಲಾ ಬಂದಲು ರೈಟ್. ಇಲ್ಲೇನಕ್ಕೆ
ಎಲ್ಲಾರ್ಗು ಗ್ಯಾಸ್ ಕೊಡ್ತಾರೆ ಅಂತ ಒಬ್ಬನ್ ಕೊಡಲ್ವಾ? ಇನ್ನೊಂದ್ ಮಾತೇಳ ಇಲ್ಲ ಇವ್ರು ಇಲ್ಲೇ ಸಿಗಾಕೊಬಿಟ್ರು 1 ಪಾಯಿಂಟ್ ಫಸ್ಟ್ ಇವ್ರು ಏನ್ ಹೇಳಿದ್ರು ಲೇಬರ್ಗಳು ಇಲ್ಲ ತಿಂಡಿಗೆ ಹೋಗೋಣ ಅಂತ. ಡೀಸೆಲ್ ಪೆಟ್ರೋಲ್ ಹಾಕೋಕೆ ಲಾರಿಗಳು ಟೆಂಪೋ ಬಸ್ಗೆ ಹಾಕೋಗಿದೆ ಸರ್ ಲೇಬರ್. ಒಂದ್ ಲೇಬರ್ಗೆ ಕಳ್ಸ್ಬೇಕಾಗಿತ್ತು, ಒಂದೊಂದ್ 5 ಆಟೋಗಾರ ಹೋಯ್ತಾ ಇತ್ತು. ಆಟೋ ಅವ್ರ ಪರಿಸ್ಥಿತಿ ಇವ್ರಿಗೆ ಏನ್ ಗೊತ್ತು ಸರ್? ಬಂಡವಾಳ ಹಾಕಿ ಬಂಡವಾಳ ಎತ್ತಕಂಟ ಇವ್ರಿಗೆ ಏನ್ ಗೊತ್ತು? ಬರೀ ಗನ್ ಹಿಡ್ಕೊಂಡು ಹಾಕ್ಬಿಟ್ರೆ ದುಡ್ಡು ಬಂದ್ಬಿಡ್ತಿದೆ ಇವ್ರಿಗೆ. ಮರ್ಯಾದಿನ ಕೊಡಲ್ಲ ಸರ್ ಇವರು. ಎಷ್ಟು ಮರ್ಯಾದೆ ತೆಗಿತಾರೆ ಗೊತ್ತಾ ಇವರು? ಮ್ಯಾನೇಜರ್ ಬಂದು ಎಲ್ರು ಮಾತಾಡ್ಬೇಡಿ. ಇವ್ರು ಏನ್ ಹೇಳಿದ್ರು ಹೇಳಿ ಸರ್. ಸರಿ ಅವ್ರು ಹೇಳೋದು ಸರ್, ಇವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಓಪನಿಂಗ್ ಟೈಮಿಗೂ ಟೈಮ್ ಹೇಳ್ಬಿಡಿ ಸರ್, ನಾವು ಆ ಟೈಮ್ ಗೊತ್ತು ಆ ಟೈಮ್ ಹಾಕ್ಸ್ಕೊಂಡು ಸಾಯಂಕಾಲ ಒಂದು 7 ಯಾಕೆ ಅದು ಲೋಡ್ ಆಯ್ತು ಸರ್, ನಿಮ್ಮ ಮಾತು ಒಪ್ಕೊಂಡು ಸ್ಟಾಕ್ ಇರೋದು ಅಂದ್ರೆ ಅಲ್ಲಿ ಪ್ರೆಷರ್ ಬರೋದಿಲ್ಲ. ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಆಯ್ತಾ? ನಿಮ್ಗಳಿಗೆ ಗೊತ್ತು ಪ್ರೆಷರ್ ಇದ್ರೆ ಹಾಕ್ಬೋದು. ಒಂದ್ ಗಾಡಿಗೆ ಹಾಕ್ಬಿಟ್ಟು ನಾವು ನಿಲ್ಲಿಸ್ತೀವಿ ಅಂದ್ರೆ ಅಲ್ಲಿ ಪ್ರೆಷರ್. ಸರ್ ಇನ್ನೊಂದ್ ಮಾತು ಹೇಳ, ನೀವ್ ಹೇಳಿದ ಟೈಮ್ ನಮ್ಗೆ ಕರೆಕ್ಟ್ ಆಗಿ ಮೈಂಡ್ ಅಲ್ಲಿ ಇದೆ, ಎಲ್ಲಾನು ಇದೆ. ನಾವೇನ್ ಮಾಡ್ರು 8:25 ಬಂದ್ರು. ನಾವೇನೇ ಕೇಳ್ರು ಅವ್ರಿಗೆ ಅರ್ಥ ಮಾಡ್ಕೊಂಡು ಹೇಳಿ ಲೋಡ್ ಇಲ್ಲ ಅಣ್ಣ, ಗ್ಯಾಸ್ ಇಲ್ಲ ಅಂದ್ರೆ ಹೊಲ್ಟೋಗ್ಬಿಡ್ತೀವಿ ಅಣ್ಣ ಅಂದ್ರು. ಅವ್ರು ಏನ್ ಹೇಳಿದ್ರು? ಫಸ್ಟ್ ಪಾಯಿಂಟ್ ಗ್ಯಾಸ್ ಇದೆ, ಲೋಡ್ ಇದೆ, ಎಲ್ಲೇ ಬರಿಲ್ಲ, ತಿಂಡಿ ಮಾಡಕ್ ಹೋದ್ರು ಅಂದ್ರು. ಹಂಗೂ ಹೇಳ್ರು ಬಿಡಿ, ಅವ್ರ ಹುಡುಗರ ಜೊತೆ ಮಾತಾಡಿ, ಮೇನ್ ಇವ್ರಿಗೆ ಮಾತಾಡೋ ಸಾಕು. ನನಗೆ ಮಾತಾಡಬೇಕು ಆಟೋ ಪರಿಸ್ಥಿತಿ ನಿಮ್ಗೆಲ್ಲ ಗೊತ್ತಿಲ್ಲ ಸರ್. ನಮ್ಮ ಅದನ್ನೇ ಮಾತಾಡ್ತಾರೆ ಪಾಪ, ಬೇರೆ ತೊಂದ್ರೆ ಆಗತ್ತೆ ಅಲ್ವಾ? ಸುಮ್ಮನೆ ಪಾಪ ನೀವೇ ಕೆಲವೊಂದ್ ಜನ ಅದನ್ನೇ ಜೀವನದಲ್ಲಿದ್ದಾರೆ ಪಾಪ. ಅದು ಈ ಪಾಯಿಂಟ್ ಹೇಳ್ರ, ಈ ಪಾಯಿಂಟ್ ನಮ್ಗೆ ಬೇಕಾಗಿರೋದು. ನೀವ್ ಏನ್ ಹೇಳ್ಬೇಕಾಗಿತ್ತು? ಲೋಡ್ ಇಲ್ಲ, ಪಿಜರ್ ಇಲ್ಲ, ಹೊಂಟೋಗ್ಬಿಡಿ ಅಂದ್ರೆ ಹೊಂಟೋಗ್ಬಿಡ. ನೀವ್ ಏನ್ ಹೇಳ್ರಿ ಹೇಳಿ? ಪಿಜರ್ ಇದೆ, ಲೋಡ್ ಇದೆ, 11 ಗಂಟೆಗೆ ಹಾಕೋದು ಅಂದ್ರೆ ನೀವು ಅದ್ಯಾಕೆ ಹಾಕ್ತೀರ ಹಂಗೆ? ಇಲ್ಲಿ ಜಗಳ ಆಡೋದು ಏನು ಪ್ರಯೋಜನ ಇಲ್ಲ. ನಿಮಿಷ ಸರ್, ಜಗಳ ಆಗಿ ಮಾತುಕತೆ ನಿಮಿಷ ಅಣ್ಣ ಇಲ್ಲಿ ಜನ ಸೇರಿದ್ರಲ್ಲ, ಬಹಳ ಖುಷಿ ಆಯ್ತು. ನಮಗೂ ಆಟೋದವ್ರ ಪರಿಸ್ಥಿತಿ ಗೊತ್ತು, ಎಲ್ಲಾ ಪರಿಸ್ಥಿತಿ ಗೊತ್ತು. ದಯವಿಟ್ಟು ಅವ್ರ ಆಫೀಸ್ ಐತೆ, ಅಲ್ಲಿ ಹೋಗಿ ಕೇಳಿ ಯಾಕೆ ಓಪನ್ ಮಾಡಿದೀರಾ, ಇಲ್ಲಿ ಯಾಕೆ ಓಪನ್ ಮಾಡಿದ್ಮೇಲೆ ಸರಿ ಸಪ್ಲೈ ಕೊಡಿ. ಗೊತ್ತಾಯ್ತಾ? ಅವ್ರ ಸಪ್ಲೈ ಇದು ಪೆಟ್ರೋಲ್ ಡೀಸೆಲ್ ತರ ಅಲ್ಲ. ಪೆಟ್ರೋಲ್ ಡೀಸೆಲ್ ಬಂದು ಇಂಡಿಯನ್ ಆಯಿಲ್ದು, ಗ್ಯಾಸ್ ಬಂದು CNG ಬಂದು AG&P ಅಂತ ಒಂದು ಕಂಪ್ನಿ ಇದು, ಅದು ಪ್ರೈವೇಟ್ ಕಂಪ್ನಿ ಕೊಟ್ಟಿದ್ದಾರೆ. ಅವರು ಸಪ್ಲೈ ಕೊಡ್ಲಿಲ್ಲ, ನಾವೇನ್ ಮಾಡೋದು? ಅವ್ರು ಕೇಳಿದ್ರೆ ಮಾತಾಡ್ತಾರೆ, ಪೈಪ್ಲೈನ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಆ ಪೈಪ್ಲೈನ್ ಮಾಡಿದ್ಮೇಲೆ ಸರಿ ಹೋಗುತ್ತೆ ಅಂತ ಇದಾರೆ. ನಾವು ಹಂಗೆ ಹೇಳಿದ್ವಿ, ಪೈಪ್ಲೈನ್ ಮಾಡಿದಾಗ ಕ್ಲೋಸೇ ಮಾಡ್ಬಿಡಿ ಅಂತ ಹೇಳಿದೀವಿ. ಇದು ಒಳ್ಳೆ ಮಾತು. ಪೈಪ್ಲೈನ್ ಮಾಡಿದಾಗ ಕ್ಲೋಸೇ ಮಾಡ್ಬಿಡಿ, ನಮ್ಗೂ ಡೈಲಿ ಆಟೋದವ್ರ ಹತ್ರ ಶಾಪ ಹಾಕ್ಸ್ಕೊಳಕ್ ನಮಗೂ ಇಷ್ಟ ಇಲ್ಲ ಅಂತ ಹೇಳಿದ್ವಿ. ಈಗ ನಿಮ್ಮ ಲೇಬರ್ಸ್ ಏನಂದ್ರು ಗೊತ್ತಾ? ಲೇಬರ್ಸ್ ಇವತ್ತೇನು ಹೇಳಿರ್ಬೇಕು, ಒಂದ್ ಮಾತು ಇವಾಗ ಬುಟ್ಟಾಕಿ ಅಂತಿದ್ರ. ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್, ಇವತ್ತಿನ ಬುಟ್ಟಾಕಿ ಅಂತಿದ್ರ. 2 ನಿಮಿಷ ಇವಾಗ ಪೊಲೀಸ್ ಅವರು ಇದಾರೆ, ನ್ಯೂಸ್ ಅವರು ಇದಾರೆ, ಇವರೆಲ್ಲ ಮಾಡಿದೀವಿ ಅಂತ ಇವರೆಲ್ಲ ಬಂದ್ ಮಾತಾಡ್ತಾರೆ. 1 ನಿಮಿಷ ಹೇಳ್ತಾರೆ ಕೇಳಿ. 1 ವಾರ ಕೆರೆದಾಗ ಕೊಡ್ರು, 1 ವಾರದಾದ್ಮೇಲೆ ತಿರ್ಗಾ ಕರ್ಕೊಂಡ್ ಬರಕ್ಕೆ ಆಗಲ್ಲ ಸರ್. ಅದೇ ಹೇಳ್ತಾರದು ನಾವು. ಇನ್ನೊಂದ್ಸಲ ಪ್ರಾಬ್ಲಮ್ ಆದ್ರೆ ಪೊಲೀಸ್ ಫೋನ್ ಮಾಡಿ ನಮ್ಗೆ ವಿಷಯ ಗೊತ್ತಾಗಿದೆ. ಆಯ್ತು ಸರ್, ನೋಡಿ ಇವಾಗ ಹಾಕ್ಸ್ಕೊತೀವಿ ಸರ್. ನೋಡಿ ನಿಮ್ಗೂ ಬೇಜಾರ್ ಬೇಡ, ಕೇಳಿ. ನೀವು ಯಾರ ಡ್ರೈವರ್ ಮಾತು ಕೇಳಂಗಿಲ್ಲ. ನೀವು ಯಾರ ಡ್ರೈವರ್ ನಿಮ್ಗೆ ಮಾತಾಡೋ ಸರ್, ನಿಮ್ಗೆ ಯಾರು ಮಾತಾಡೋದಿಲ್ಲ. ನೀವು ಒಂದ್ ಕೆಲಸ ಮಾಡಿ, ಇಲ್ಲ ಅಂತ ಬೋರ್ಡ್ ಹಾಕ್ಬಿಡಿ, ಯಾರು ಬರಲ್ಲ. ಹೇಳಿ ಸರ್, ಪ್ರೆಷರ್ ಇಲ್ಲ ಅಂದ್ರೆ ಹಾಕ್ಸ್ಕೊತೀರಾ? 20-50 ಪ್ರೆಷರ್ ಇದ್ರೆ ಹಾಕ್ಸ್ಕೊತೀರಾ ಸರ್? ಅವ್ರು ಹೇಳಿದ್ರೆ ಹೊಂಟೋಗ್ಬಿಡ್ತೀನಲ್ಲ ಸರ್. ಅದೇ ಆಯ್ತು ಸರ್, ಅದಾಯ್ತು. ಮತ್ತೆ ಈಗ ಹೋಗಿದ್ರೆ ಹಂಗೇನೆ. ಹೇಳಿ ಸರ್. ಸರಿಯಪ್ಪ, ಕಂಪ್ರೆಸರ್
5 ವರ್ಷ ಆಗೈತೆ. 5 ವರ್ಷ ಆದ್ಮೇಲೆ ಅದ್ರ ಲೈಫ್ ಆಗೋಯ್ತು. ಸರ್, ಈಗ 2 ವರ್ಷಕ್ಕೆ ಲೈಫ್ ಸರ್, ಈಗ ಆಗೋಯ್ತು. ಆಯ್ತು, ಈಗ ಒಂದ್ ಕೆಲ್ಸ ಕಂಪ್ರೆಸರ್ ಚೇಂಜ್ ಮಾಡ್ತಾರೆ, ಪೈಪ್ ಲೈನ್ ಹಾಕ್ತೀನಿ ಅಂತ ಇನ್ನ ತಳ್ತಾನೆ ಅವ್ರೆ. ಸರ್, ಈಗ ಆಯ್ತು, ನೀವು 2021 ತೋರ್ಸಿಯಾ? ಸರ್, ಬಿಡಿ, ಆಯ್ತು 2021 ಆಯ್ತು ಬಿಡಿ ಸರ್, ಹಂಗ ಅಷ್ಟೆಲ್ಲ ಆಗಿದೆ ಮತ್ತೆ ಯಾಕೆ ಚಾಲೂ ಮಾಡಿದಿರಾ? ಕೆಲಸ ಮಾಡಿ ಸರ್, ಪ್ರೆಸರ್ ಇಲ್ಲ ಅಂದ್ರೆ ಒಂದು ಬೋರ್ಡ್ ಹಾಕ್ಬಿಡಿ ಸರ್, ಪ್ರೆಸರ್ ಇಲ್ಲ ಅಂತ. ಸರಿ. ಸಾಕಿದ್ರೆ ಸಾಕಿದ್ರೆ ಒಂದು ಬೋರ್ಡ್ ಹಾಕಿ ಸರ್. ಅದೇ ಹೇಳ್ತಾರದು. ಕೆಲಸ ಮಾಡ್ತಾರೆ ಸರ್. ಪ್ರೆಸರ್ ಇದ್ರೆ ಪ್ರೆಸರ್ ಇಲ್ಲ ಅಂತ ಬೋರ್ಡ್ ಹಾಕ್ಬಿಡಿ, ಅವ್ರು ನೋಡ್ಕೊಂಡು ಹೋಗ್ತಾರೆ. ಬೇರೆ ಕಡೆ ಹಾಕಿಸ್ಕೊಳ್ಳಿ. ಸರ್ ಎಲ್ಲ ಬಂಕ್ ನಲ್ಲಿ ಹಾಕಿಸ್ಕೊಂಡು ಹೋಗಿ, ಹೋಗಿ, ಆಯ್ತು ಈಗ. ಇನ್ನ ಮಾತಾಡ್ಬಿಡಿ. ಈಗ ನೋಡಿ ಪೊಲೀಸ್ ಅವ್ರು ಬಂದು ಮಾತಾಡಿ ಹಿಂಗ್ ಹೇಳೋರೆ, ನಮ್ಗೆ ಒಂದ್ ನಂಬಿಕೆ ಕೊಟ್ಟವ್ರೆ ಪೊಲೀಸ್ ಅವ್ರು ಬಂದು ಈಗ ಕರೆಕ್ಟ್ ಆಗಿ ಹಾಕ್ತಿವಿ, ಅವ್ರು ಹಾಕಿಲ್ಲ ಅಂದ್ರೆ ನಮ್ಗೆ ಬಂದು ಹೇಳಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ಪೊಲೀಸ್ ಅವ್ರು ಮರ್ಯಾದೆ ಕೊಟ್ಟು ನಾವು ಹೋಯ್ತಾ ಇದೀವಿ. ಈಗ ನೆಕ್ಸ್ಟ್ ಟೈಮ್ ಹಿಂಗ್ ಆದ್ರೆ ಅವರು ಅರೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳೋರೆ, ಕ್ಲೋಸ್ ಮಾಡ್ತಾರೆ ಅಂತ ಹೇಳೋರೆ, ಇಲ್ಲಾಂದ್ರೆ ಬಂದ್ ಬೇಡ ಅಂತ ನಾವು ಹೇಳಿದೀವಿ. ಹಾಕ್ಸ್ಕೊಳ್ರಿ, ಈಗ ಹಾಕ್ಸ್ಕೊಳ್ರಿ, ಈಗ ಅದು ಒಂದೇ ತೊಗೊಂಡ್ರು. ಅಷ್ಟೇ, ಏನು ಮಾಡಕ್ಕಾಗಲ್ಲ ಸರ್. ನೋಡಿ ಫಸ್ಟ್ ಲೋನ್ ಮೇಲೆ ಗಾಡಿ ತಗೊಂಡ್ಬಿಟ್ಟಿದೀವಿ, ಸಾಲದಾರ ಆಗಿ ನಾವು ಬಹಳ ಕಷ್ಟದಲ್ಲಿ ಇದೀವಿ. ನಾವು ತುಂಬಾ ಕಷ್ಟದಲ್ಲಿ ಯಾರು ಬಂದ್ಗೆ ನಮ್ಗೆ ಸಹಾಯತ ಮಾಡ್ತಾ ಇಲ್ಲ. ಇಲ್ಲಿ ಇದ್ರೆ ಗಾಡಿನೇ ಇರ್ಲಿಲ್ಲ, ನಾವೇನ್ ಇರ್ಬೇಡ ಇಲ್ಲಿ, ಅಷ್ಟೇ ಮಾಡ್ಬೇಕು ಇವಾಗ. ಮಾಡ್ಬಿಡಿ ಮಾಡ್ಬಿಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ಯಾಸ್ ಕುಡಿಸ್ಕೊಳ್ಳಿ ಅಂದ್ಬಿಟ್ಟು ನಮ್ಗೆ ಕಷ್ಟ. ಎಲ್ಲಾರು ಫ್ರೀ ಒಂದೊಂದು ಫ್ರೀ ಮಾಡಿ ಕುಡಿಸ್ಕೊಡಿ ಅಂದ್ಬಿಟ್ಟು ಎಲ್ಲ ಗಾಡಿ ಕುಡಿಸ್ಬಿಡ್ರು. ಗ್ಯಾಸ್ ಸಪ್ಲೈ ಇಲ್ಲ, ನಾವೆಲ್ಲಿಂದ ಹಾಕಿಸೋದು? ಸರ್ ಇವತ್ಗೆ ಇಷ್ಟು ಮುಗೀತು, ಪೊಲೀಸರು ಬಂದು ಇಷ್ಟ ಮಾಡ್ಕೊಟ್ಟಾರೆ. ನೆಕ್ಸ್ಟ್ ಹಿಂಗ್ ಆಗಿದ್ರೆ ಕ್ಲೋಸ್ ಮಾಡ್ಬೇಕು. ಇದು ಫಸ್ಟ್ ಲಾಸ್ಟ್ ನಾವು ವಾರ್ನಿಂಗ್ ಕೊಟ್ಟು ಡ್ರೈವರ್ಗಳು ಬಿಡ್ತಾ ಇರೋದು. ಈಗ ಬಂದು ನಾವು 8 ಗಂಟೆಯಿಂದ 3 ಗಂಟೆ ಮೇಲೆ ಕೈ ಇದ್ದೇವೆ, ಎಲ್ಲ ಡ್ರೈವರ್ಗೆ ಸೌಲಭ್ಯ ಮಾಡ್ಕೊಳ್ಳಿ ಅಂತ ಇವರು. ಅಲ್ಲಲ್ಲ, ಆ ತರ ರೇಟ್ ಜಾಸ್ತಿ ಸರ್ಕಾರ ಏನೇನಂದ್ರೆ ಒಂದ್ 10 ರೂಪಾಯಿ ಜಾಸ್ತಿ ಮಾಡ್ಕೊಡೋ ಡ್ರೈವರ್ಗೆ ಏನಾಗ್ತದೆ ಸರ್? ಏನಾಗ್ತದೆ? ಹೆಂಚೂರಿಗೆ ಬಸ್ ಫ್ರೀ ಮಾಡ್ಬಿಟ್ಟು ನಮ್ಗೆ ಬಿಸ್ನೆಸ್ ಇಲ್ಲ ಫಸ್ಟ್. ಅದ್ರ ಬಗ್ಗೆ ನಾವೇನ್ ತಲೆ ಕೆಚ್ಕೊಳ್ತಾ, ದೇವ್ರು ಕೊಡೋ ನಮ್ಗೆ ಭಗವಂತ ಇದ್ದಾನೆ. ಇವನು ಓನರು ರೆಸ್ಪಾನ್ಸ್ ತಗೊಳಲ್ಲ, ಬೇಕಂದ್ರೆ ಬೇಕಾ ಬೇಡ ಬೇಡ ಅಂತ ಹಂಗೆ ಸಾಹೇಬ್ರು ಬಂದ ತಕ್ಷಣ ಎಕ್ಸ್ಪರ್ಟ್ ಕೊಡ್ರು ಅವರು. ಇನ್ನೊಂದ್ ಏನಂದ್ರೆ ಅವ್ರು ಬಂದು ಕರೆದ ತಕ್ಷಣ ಆಚೆ ಬಂದಿದ್ರು. ನಾವು ಹೋಗಿ ಅವ್ರ ಆಫೀಸ್ಗೆ ಮಾತಾಡಿ ಟೈಮ್ ಅಲ್ಲಿ ಭಯ ಇಲ್ಲ ಸರ್, ಏನ್ ಮಾಡ್ಬಿಡ್ತೀವಿ ಸರ್ ನಾವು.